ನೋಡಪ್ಪ, ನಾನು ಸ್ವಲ್ಪ ಮಾಹಿತಿ ತಿಳ್ಕೊಂಡಿದ್ದೀನಿ ಅಂತಂದ್ರೆ SIT ಫಾರ್ಮ್ ಆಗಿರೋ ವಿಚಾರ ತಿಳಿಸಿದ್ದೀನಿ. ಕೆಲವೆಲ್ಲ ಪರ ವಿರೋಧ ಎಲ್ಲ ನಡೀತಾ ಇತ್ತು. ಈಗ ಅದನ್ನ ಹೋಮ್ ಮಿನಿಸ್ಟರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. CM ಗಮನಕ್ಕೆ ಬಂದಿದೆ. ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ, ಅನುಭವ ಆಫೀಸರ್ಸ್ನೇ ಹಾಕಿದ್ದಾರೆ. ಖಂಡಿತ ಅವರು ಮಾಡ್ತಾರೆ, ಏನ್ ಬೇಕೋ ಅದನ್ನ ತನಿಖೆ ಮಾಡ್ತಾರೆ. ಈಗ BJP ಅವರು ಏನ್ ಮಾಡ್ಬೇಕು ಅಂತ ಹೇಳಿ, ಫಸ್ಟ್ BJP ಅವರು ಹೆಂಗ್ ನಡ್ಕೋಬೇಕು ಅಂತ ಹೇಳಿ, ಹಂಗ್ ನಡ್ಕೋಣ. ಧರ್ಮ ರಾಜಕೀಯ ಅಂತ ನಡೆಯುತ್ತಂತ ಆ ರೀತಿ ಕೂಡ ಒಂದಷ್ಟು ಚರ್ಚೆ ಮಾಡಿ ಧರ್ಮದ ರಾಜಕಾರಣ ನನಗೆ ನಿಮ್ಮ ಭಾಷೆನೂ ಅರ್ಥ ಆಗ್ತಾ ಇಲ್ಲ, BJP ಅವ್ರ ಭಾಷೆನೂ ನಂಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಭಾಷೆ ಯಾರೋ ಹೋಗಿ ಒಂದು ಕೋರ್ಟಲ್ಲಿ ಏನೋ ಒಂದು ಸ್ಟೇಟ್ಮೆಂಟು ಒಂದು 15 ವರ್ಷ ಆದ್ಮೇಲೆ ಕೊಟ್ಟಿದ್ದಾನೆ ಅನ್ನೋದು ನನಗೊಂದು ಗೊತ್ತಿದೆ. ಅದ್ರ ಮೇಲೆ ಸತ್ಯ ಅಸತ್ಯ ತಿಳ್ಕೊಳ್ಳಿಕ್ಕೆ ಸರ್ಕಾರ ಒಂದು ಮಾಡಿದೆ. ಈಚೆ ಬರ್ತದೆ, ಯಾಕೆ ಅದಕ್ಕೆ ಆತರ ಯಾಕೆ ಕೊಡಬೇಕು? ಮೊನ್ನೆ ಲೋಕಲ್ ಪೊಲೀಸರು ತನಿಖೆ ನಡೆಸಿದ್ದಾರೆ, ಅದಾದ್ಮೇಲೆ ತೀರ್ಮಾನ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಸಡನ್ ಆಗಿ SIT ಮಾಡಿರೋದ್ರ ಹಿಂದೆ ಒತ್ತಡ ಇದೆ ಸರ್ಕಾರದ ಮೇಲೆ ಅಂತ. ಈಗ ನೀವೇ ಮೀಡಿಯಾ ಅವರೇ ಅದನ್ನ ದೊಡ್ಡ ಇಶ್ಯೂ ತೆಗೆದುಕೊಂಡಾಗ ನಿಮ್ಗೂ ಗೌರವ ಕೊಡ್ಬೇಕಲ್ಲ. ನೀವು ಹೇಳದ್ನ ಕೆಲವು ಸಂದರ್ಭದಲ್ಲಿ ನಾವು ಏಕ್ದಮ್ ನಾವು ರಿಜೆಕ್ಟ್ ಮಾಡಕ್ ಆಗಲ್ವಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಗೂ ನಮ್ಕಿನ್ನ ಹೆಚ್ಚಿಗೆ ಜವಾಬ್ದಾರಿ ನಿಮ್ಗೂ ಇದೆಯಲ್ಲ. ಸಮಾಜಕ್ಕೆ ನ್ಯಾಯ ಕೊಡಬೇಕು, ಸರ್ಕಾರಕ್ಕೆ ನ್ಯಾಯ ಕೊಡಬೇಕು, ಆ ವಿರೋಧ ಪಾರ್ಟಿ ಧ್ವನಿನೂ ಕೇಳಬೇಕು, ತಮ್ಮ ಹಿತವಚನ ಕೇಳಬೇಕು, ನುಡಿಮುತ್ತುಗಳನ್ನು ಕೇಳಬೇಕು. ಇವೆಲ್ಲ ಕೂಡ ನಮಗೂ ಇದೆಯಲ್ಲಪ್ಪ.